ಕನ್ನಡ ಹಾಡು ಹಾಡಿ ಅಂತ ಕೇಳೋದೇ ತಪ್ಪ. ಅದು ನಮ್ಮ ಬೆಂಗಳೂರಲ್ಲಿ ಅದ್ಭುತವಾದಂಥ ಸಿಂಗರ್ ಅನ್ನೋ ಕಾರಣಕ್ಕಾಗಿ ಕನ್ನಡ ಹಾಡು ಹಾಡಿ ಅಂತಂದರೆ ಅವರು ನೀಡಿದಂಥ ಪ್ರತಿಕ್ರಿಯೆ ಅದು ಪಹಲ್ಗಾಮ್ ಭಯೋತ್ಪಾದನೆ ಕುರಿತಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ರೀತಿಯಾದಂಥ ಪ್ರತಿಕ್ರಿಯೆ ನೀಡಿ ಈಗ ವಿವಾದಕ್ಕೆ ಗುರಿಯಾಗಿದ್ದಾರೆ. ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಮತ್ತು ಕನ್ನಡಿಗರ ಪರ, ಕನ್ನಡದ ಪರ ಈ ರೀತಿಯಾದಂಥ ನಿರ್ಲಕ್ಷ್ಯ ತೋರಿಸಿದ್ರೆ ನಿಜವಾಗ್ಲೂ ಕೂಡ ಅಂಥವರು ನಮ್ಮ ಕನ್ನಡ ಹಾಡುಗಳನ್ನು ಆಡೋದೇ ಬೇಡ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕರವೇ ಸಂಘಟನೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ವಿಶಾಲ ಹೃದಯದವರು ಕನ್ನಡದವರು, ಅದೇ ಮಿಸ್ಯೂಸ್ ಆಗ್ತಾ ಇದೆಯಾ? ಹೌದು. ಕನ್ನಡಿಗರ ಹೃದಯ ಶ್ರೀಮಂತಿಕೆಯನ್ನು ಹೊರಗಡೆಯಿಂದ ಬಂದಂಥವ್ರನ್ನ ನಾವು ರತ್ನ ಕಂಬಳಿ ಹಾಸಿ ಕೂರಿಸಿ ಅವ್ರಿಗೊಂದು ಅದ್ಭುತವಾದಂಥ ಸ್ಥಾನಮಾನ ಈ ನಾಡಲ್ಲಿ ಕೊಟ್ಟು ಕೊನೆಗೆ ಅವರು ಕರ್ನಾಟಕವನ್ನು, ಕನ್ನಡಿಗರನ್ನು, ಕನ್ನಡವನ್ನು ಹೀನಾಮಾನವಾಗಿ ಹೀಯಾಳಿಸಿ ಹೋಗುವಂಥ ಮಹಾದುಷ್ಟರನ್ನ ಭಾರಿ ದಿನಗಳಿಂದ ನಾವು ನೋಡ್ತಲೇ ಬಂದಿದ್ದೀವಿ. ಅದರಲ್ಲಿ ಈಗ ಸೋನು ನಿಗಮೂ ಸಹ ಆ ಪಂಕ್ತಿಯಲ್ಲಿ ಸೇರಿಕೊಂಡಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಅವರಿಗೆ ಹಿಂದಿ ಚಿತ್ರರಂಗ ಕೈ ಬಿಟ್ಟಾಗ, ಅಲ್ಲಿ ಅವಕಾಶಗಳು ಇಲ್ಲದೇ ಇದ್ದಾಗ ಕನ್ನಡದ ಚಿತ್ರ ನಿರ್ಮಾಪಕರು ಅವ್ರನ್ನ ಹೋಗಿ ಬಾಂಬೆಯಿಂದ ಕರ್ಕೊಂಬಂದು ನೂರಾರು ಸಿನಿಮಾಗಳಲ್ಲಿ ನೂರಾರು ಹಾಡುಗಳನ್ನು ಆಡಿಸುವ ಮುಖಾಂತರ ಅವರಿಗೆ ಕೈ ತುಂಬ ಕೆಲಸ ಕೊಟ್ಟರು. ಅವ್ರನ್ನ ಇಲ್ಲಿ ತಂದು ಅವ್ರನ್ನ ಮೆರೆಸಿ ವೈಭವೀಕರಿಸಿ ಮಾಡಿದ್ರು. ಅದರ ಪರಿಣಾಮ ಲಕ್ಷಾಂತರ ಕನ್ನಡಿಗರು ಅವರ ಅಭಿಮಾನಿಗಳಾದರು, ಅವರ ಹಾಡುಗಳನ್ನು ಇಷ್ಟಪಡ್ತಾ ಇದ್ರು. ಅದೇ ರೀತಿ ಮೊನ್ನೆ ಬೆಂಗಳೂರಲ್ಲಿ ನಡೆದಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವ್ರು ಯಾರೂ ಪುಸ್ಕಟ್ಟೆ ಹೋಗಿರಲಿಲ್ಲ, ಅವನು ಸಹ ಇಲ್ಲಿ ಪುಸ್ಕಟ್ಟೆ ಬಂದಿರಲಿಲ್ಲ, ದುಡ್ಡು ತಗೊಂಡೇ ಬಂದಿದ್ದು, ದುಡ್ಡು ಕೊಟ್ಟೆ ಕನ್ನಡಿಗರಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದು. ಹೋದಂಥ ಸಂದರ್ಭದಲ್ಲಿ ಕನ್ನಡ ಹಾಡಿ ಅಂತ ಹೇಳಿ ಕೂಗಿದ್ದಕ್ಕೆ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಯನ್ನು ಆ ಕನ್ನಡ ಬೇಕು ಅಂತ ಕೇಳುವಾಗ ಅದಕ್ಕೆ ಹೋಲಿಕೆ ಮಾಡಿ ಕನ್ನಡಿಗರನ್ನು ಭಯೋತ್ಪಾದಕರ ರೀತಿಯಲ್ಲಿ ಬಿಂಬಿಸ್ತಾ ಅವಮಾನ ಮಾಡೋದಿದೆಯಲ್ಲ, ಇದನ್ನು ಯಾವ ಕನ್ನಡಿಗನೂ ಸಹಿಸಲ್ಲ, ಸಹಿಸಬಾರ್ದು. ಬಂದಿದ್ದೆಲ್ಲವನ್ನು ಸಹಿಸಿಕೊಂಡು ಉದಾರಿಗಳಾಗಿ ಕನ್ನಡಿಗರು ಇದ್ದಿದ್ದಕ್ಕೆ ನಾಯಿ ನರಿಗಳೆಲ್ಲ ಬಂದು ಕರ್ನಾಟಕದಲ್ಲಿ ಮೆರೆದು ತಿಂದು ಉಂಡು ಕನ್ನಡಿಗರನ್ನ ಹೀನಾಮಾನವಾಗಿ ಹೀಯಾಳಿಸಿ ಹೋಗ್ತಾರೆ. ಆಗೊಂದು ಗುಂಪಲ್ಲಿ ಸೋನು ನಿಗಮು ಒಬ್ಬ. ಇವನು ನನಗನ್ಸುತ್ತೆ ಕನ್ನಡಿಗರನ್ನ ಭಯೋತ್ಪಾದಕರ ರೀತಿಯಲ್ಲಿ ಬಿಂಬಿಸೋದಾದರೆ ಇವನು ಒಂಥರ ಸಾಂಸ್ಕೃತಿಕ ಭಯೋತ್ಪಾದಕ. ಇವನು ಸೋನು ನಿಗಮ್ ಸಾಂಸ್ಕೃತಿಕ ಭಯೋತ್ಪಾದಕ. ಅವನು ಈ ದೇಶದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ. ಹೋಗಿ ಪಾಕಿಸ್ತಾನದಲ್ಲಿ ಅವನು ಬೇಕಾದ್ರೆ ಅಲ್ಲ ಆಡಿಕೊಂಡು ಅಲ್ಲಿ ಪಾಕಿಸ್ತಾನಿಗಳ ಜೊತೆಯಲ್ಲಿ ಇರಲಿ. ಭಾರತ ದೇಶದಲ್ಲಿ ಹಾಡುವಾಗ ಇಲ್ಲಿ ಕನ್ನಡಿಗರು ಕರ್ನಾಟಕಕ್ಕೆ ಬಂದಾಗ ಕನ್ನಡಿಗರು ಕನ್ನಡ ಕೇಳ್ದಲ್ಲ ಇನ್ನೇನು ಕೇಳಬೇಕು? ಅವನಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ಕನ್ನಡ ಕೇಳಿದರೆ ಅದು ಬೇರೆ. ಅವನು ಕನ್ನಡ ಚಿತ್ರರಂಗದಲ್ಲಿ ನೂರಾರು ಹಾಡುಗಳನ್ನು ಹಾಡಿ ಇಲ್ಲಿ ಜನಪ್ರಿಯತೆಯನ್ನು ಗಳಿಸಿರುವಾಗ ಆಡಬೇಕಾಗಿತ್ತು ಆ ಮನುಷ್ಯ. ಇಲ್ಲ, ಸುಮ್ಮನೆ ತೆಪ್ಪಗಿರಬೇಕು. ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಘಟನೆಯನ್ನು, ಆ ಭಯೋತ್ಪಾದಕತನವನ್ನು ಕನ್ನಡಿಗರನ್ನ ಹೋಲಿಕೆ ಮಾಡೋದಿದೆಯಲ್ಲ, ಅದಕ್ಕಾಗಿ ಇದನ್ನು ಕನ್ನಡಿಗರು ಸಹಿಸೋದಿಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋದಿಲ್ಲ. ಹಾಗಾಗಿ ಇನ್ಯಾವತ್ತೂ ಸೋನು ನಿಗಮ್ ಕರ್ನಾಟಕದ ನೆಲಕ್ಕೆ ಕಾಲಿಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಅಂದ್ರೆ ಹಾಡಾಡಬಾರ್ದಂತನ ಸರ್? ಹೌದು, ಬರ್ಕೂಡ್ದವನು. ಕನ್ನಡಿಗರ ಬಗ್ಗೆ ಅಭಿಮಾನ ಇಲ್ಲದೆ ಹೋದ್ಮೇಲೆ, ಕಾಳಜಿ ಇಲ್ಲದೆ ಹೋದ್ಮೇಲೆ, ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದ್ಮೇಲೆ ಅವನ್ಯಾರು ಬಂದು ಕನ್ನಡದಲ್ಲಿ ಹಾಡಕ್ಕೆ? ಇವತ್ತು ಕನ್ನಡದಲ್ಲಿ ಹಾಡಕ್ಕೆ ಸಾವಿರಾರು ಗಾಯಕರು ಇವತ್ತು ನಮ್ಮ ನೆಲದ ಮಕ್ಕಳಿದ್ದಾರೆ. ಅವನ ಅಪ್ಪನಾಗ ಹಾಡೋರು ಇದ್ದಾರೆ. ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿ ಹೋಗಿ ಕನ್ನಡದ ಗಾಯಕರು ಹಾಡು ಬರ್ತಾರೆ ಅನ್ನೋದಾದರೆ ಸೋನು ನಿಗಮ್ಗಿಂತಲೂ ಚೆನ್ನಾಗಿ ಹಾಡುವಂಥ ಗಾಯಕರು ಇವತ್ತು ಅಗಾಧವಾಗಿ ಕನ್ನಡದಲ್ಲಿ ಇರುವಾಗ ಇವನ್ ಯಾಕ್ರಿ ಕರ್ಕೊಂಡ್ಬರ್ತೀರಿ? ನಾನು ನಂತರ ಸರ್ ಅವ್ರು ಹೇಳೋದು ಪ್ಯಾಚಪ್ ಮಾಡುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ವಿಶಾಲ ಹೃದಯದವರು ಎಲ್ಲ ಕಡೆಗೆ ಹೋದ್ರು ಕನ್ನಡದವ್ರು ಇರ್ತಾರೆ, ಕೇಳ್ತಾರೆ, ಅವ್ರಿಗೆ ಹಾಡಾಡ್ತೀನಿ ಅಂತಾನು ಕೂಡ ಹೇಳ್ತಾರೆ ಸರ್. ಅದೇನೇ ಹೇಳ್ತಾರಲ್ಲ, ಕಂಕ್ಲಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ಅಂತ ಹೇಳಿದ್ದಾಯ್ತು.
ಅದು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವೈರಲ್ ಆಗಿದ್ದಾಯಿತು, ಜನರ ಆಕ್ರೋಶಿಗೆ ಗುರಿಯಾಗಿದ್ದಾಯಿತು. ಈಗ ಅದನ್ನು ತೀರ್ಚೋದ್ರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಮಾತಾಡುವಾಗ ಮಾತಿನ ಮೇಲೆ ನಿಗಾ ಇರಬೇಕು. ಕನ್ನಡಿಗರು ನಮ್ಮನ್ನು ಆರಾಧಿಸ್ತವ್ರೆ, ಕನ್ನಡಿಗರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಕನ್ನಡಿಗರು ನನಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ನೋಡ್ರಿ, SP ಬಾಲಸುಬ್ರಹ್ಮಣ್ಯಂ ಸಾವಿರಾರು ಹಾಡುಗಳನ್ನು ಕನ್ನಡದಲ್ಲಿ ಹಾಡಿದ್ರು. ಅವ್ರು ಯಾವಾಗಲೂ ಒಂದು ಮಾತು ಹೇಳರು, ನನಗೆ ಮತ್ತೊಂದು ಜನ್ಮ ಅನ್ನೋದಿದ್ರೆ, ಪುನರ್ಜನ್ಮ ಅನ್ನೋದಿದ್ರೆ ನಾನು ಕರ್ನಾಟಕದ ನೆಲದಲ್ಲಿ ಹುಟ್ಟಬೇಕು, ಈ ಕನ್ನಡಿಗರ ಜೊತೆಯಲ್ಲಿ ಹುಟ್ಟಬೇಕು ಅಂತ ಹೇಳಿ ಕನ್ನಡದ ಪ್ರೀತಿ ಅಭಿಮಾನ ಅವರ ಋಣ, ಕರ್ನಾಟಕದ ಋಣ ಅಂತ ಅಂದ್ಕೊಂಡಿದ್ರು. ಆ ಋಣದಲ್ಲಿ ಬದುಕಬೇಕಾದಂಥ ಸೋನು ನಿಗಮ್ ಈ ಥರದ ಭಯೋತ್ಪಾದನೆಗೆ, ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಾದ್ರೆ ಅವನೇ ಹಾಕ್ರಿಬೇಕು ಕನ್ನಡಕ್ಕೆ. ಕನ್ನಡ ಚೇಂಬರ್ಗೆ ಏನು ಒತ್ತಾಯ ಮಾಡ್ತೀರಾ? ಕಂಪ್ಲೇಂಟ್ ಏನು ಕೊಡ್ತೀರಾ? ಹೌದು, ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ಮ ನಾಯಕರುಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಕನ್ನಡ ಚಿತ್ರ ನಿರ್ಮಾಪಕರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸೋನು ನಿಗಮ್ಗಿಂತ ಚೆನ್ನಾಗಿ ಹಾಡುವಂಥವ್ರು ಕನ್ನಡದ ಮಕ್ಕಳು ಗಾಯಕರಿದ್ದಾರೆ. ಅವ್ರ ಕೈಲಿ ಆಡ್ಸೋದು ಬಿಟ್ಟು ಇನ್ಯಾರು ಸಿನಿಮಾದವ್ರು ಅವ್ನ ಕರ್ಕೊಂಬಂದು ಇಲ್ಲಿ ಆಡಿಸ್ತೀರೆ, ನಿಮ್ಮ ಸಿನಿಮಾಗಳ್ನ ಓಡಿಸೋದು ಹೆಂಗೆ ಓಡಿಸ್ತೀರೋ ನಾನು ನೋಡ್ತೀನಿ. ಹಾಗೆ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ ಇರ್ಬೋದು, ಯಾವುದೇ ಕಾರಣಕ್ಕೂ ಕರ್ನಾಟಕ ನೆಲಕ್ಕೆ ಅವ್ನು ಕಾಲಿಡಬಾರ್ದು. ಹಾಗೆ ಈಗ ನಾನು ಕೇರ್ಪುರ ಪೊಲೀಸ್ ಸ್ಟೇಷನಲ್ಲಿ, ಅವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅದು ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದಂಥದ್ದು. ಕನ್ನಡಿಗರು ಭಯೋತ್ಪಾದಕರ ರೀತಿಯಲ್ಲಿ ನನ್ನ ಮೇಲೆ ಕನ್ನಡ ಆಡಿ ಅಂತ ಕೇಳೋದು ಅನ್ನೋದು ಹೇಳಿದಾರಲ್ಲ, ಅದಕ್ಕೆ ನಾವು ಸರಿಯಾಗಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು, ಅವನ್ನ ಕರೆಸ್ಬೇಕು. ಕರೆಸಿ ಇಲ್ಲಿ ಕನ್ನಡದ ನೆಲದಲ್ಲಿ ಕನ್ನಡಿಗರನ್ನ ಕ್ಷಮೆ ಕೇಳೋವರೆಗೂ ಅವನಿಲ್ಲಿ ಬರೋದಾಗಲಿ, ಇಲ್ಲಿ ಮ್ಯೂಸಿಕಲ್ ನೈಟ್ಗಳು ಮಾಡೋದಾಗಲಿ, ಸಿನಿಮಾದಲ್ಲಿ ಹಾಡೋದಾಗಲಿ ಅವನಿಗೆ ಅವಕಾಶ ಇಲ್ಲ. ಸರ್, ಆ ಸ್ಟೇಜಲ್ಲಿ ಅವ್ರು ಹೇಳೋದೇನೆಂದ್ರೆ, ಅವರು ಕೇಳುವ ರೀತಿ ಏನಿತ್ತು ಅಂದರೆ, ಕನ್ನಡ ಕನ್ನಡ ಅಂತ ಕೇಳೋ ರೀತಿ ಏನಿತ್ತು ಅಂದರೆ ಒತ್ತಾಯಪೂರ್ವಕವಾಗಿತ್ತು. ಆತನ ವಯಸ್ಸಿನ ಅದಕ್ಕಿಂತಲೂ ಹೆಚ್ಚು ನಾನು ಹಾಡಿದ್ದೀನಿ, ಕನ್ನಡದ ಬಗ್ಗೆ ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನೋಡಿ, ಒಂದು ರೀತಿಯಲ್ಲಿ ಒತ್ತಾಯ ಮಾಡೋದು ಅಭಿಮಾನದಿಂದಲೇ, ದ್ವೇಷದಿಂದಲ್ಲ. ಒತ್ತಾಯ ಅನ್ನೋದು ಕನ್ನಡ ಹಾಡಿ ಅಂತ ಒತ್ತಾಯ ಮಾಡೋದು, ನೀವು ಚೆನ್ನಾಗಿ ಹಾಡ್ತೀರಿ ಅಂತ, ಅದು ಅಭಿಮಾನದಿಂದ ಪ್ರೀತಿಯಿಂದ ಹೇಳುವಂಥ ಮಾತು. ಅದನ್ನು ಭಯೋತ್ಪಾದಕರ ಥರ ಹೇಳಿದ್ದಲ್ಲ. ನೀವು ಅದನ್ನು ಭಯೋತ್ಪಾದಕರಿಗೆ ಹೋಲಿಸೋದಲ್ಲ. ಮತ್ತು ನೀನು ಅದನ್ನು ಭಯೋತ್ಪಾದಕರಿಗೆ ಹೋಲಿಸೋದಾದರೆ ನೀನು ಸಹ ಸಾಂಸ್ಕೃತಿಕ ಭಯೋತ್ಪಾದಕ ಅಂಥೇಳಿ ಸಾರಿ ಸಾರಿ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಒತ್ತಾಯ, ಅಭಿಮಾನಿಗಳು ಒತ್ತಾಯ ಮಾಡ್ತಾರೆ ಅನ್ನುವಾಗ ಅದು ಅಭಿಮಾನದಿಂದಲೇ ಒತ್ತಾಯ ಮಾಡ್ತಾರೆ ಹೊರತು ಅಹಂಕಾರದಿಂದಾಗಲಿ ಇಲ್ಲ ನಿನ್ನ ಮೇಲಿನ ಕೋಪಕ್ಕಾಗಲಿ ಒತ್ತಾಯ ಅಲ್ಲ. ಯಾಕೆಂದರೆ ನೀನು ನೂರಾರು ಹಾಡುಗಳನ್ನು ಕನ್ನಡದಲ್ಲಿ ಹಾಡಿದೀಯಾ, ಚೆನ್ನಾಗಿ ಹಾಡ್ತೀಯ ಅನ್ನೋ ಕಾರಣಕ್ಕೆ ಅಲ್ಲಿ ಬಂದಂಥ ಕನ್ನಡಿಗರು ಕನ್ನಡ ಕನ್ನಡ ಅಂತ ಕೂಗಿದ್ದಾರೆ ಅಷ್ಟೇ. ಅದಕ್ಕೆ ನೀನು ಹಾಡಿದ್ರಾಗಿತ್ತು, ಇಲ್ಲ ತೆಪ್ಪಗಿದ್ದಿದ್ರಾಯಿತು. ಕಾಶ್ಮೀರದ ಘಟನೆಯನ್ನು ಇದಕ್ಕೆ ಹೋಲಿಕೆ ಮಾಡುವಂಥದ್ದು ಏನಿತ್ತು? ದುರಹಂಕಾರನ, ಮದನ ನಿಮಗೆ? ಕನ್ನಡದ ನೆಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು, ಇಲ್ಲಿ ಕನ್ನಡದ ನೆಲದಲ್ಲಿ ಎಲ್ಲ ಸವಲತ್ತುಗಳನ್ನ ಪಡ್ಕೊಳ್ಳೋದು, ಆಮೇಲೆ ಬಂದು ನಾಯಿ ನರಿಗಳೆಲ್ಲ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿ ಹೋದರೆ ಕನ್ನಡಿಗರು ಸಹಿಸ್ಕೋತಾರೆ ಅಂತ ಏನಾದರೂ ಅನ್ಕೊಂಡಿದ್ರೆ ಅಂತ ಮುಟ್ಟಾಳರಿಗೆ ಸರಿಯಾದ ಉತ್ತರವನ್ನು ಈಗ ಕೊಡ್ತೀವಿ ನಾವು. ಪರಭಾಷಿಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಬಾಲಿವುಡ್, ಹಾಲಿವುಡಿಂದ ಬಂದು ಹಾಡು ಆಡ್ತಾ ಇದ್ದಾರೆ ಕನ್ನಡದಲ್ಲಿ. ಸೊ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ನೋಡಿ, ಯಾರೇ ಬಂದರೂ ಸಹ ಕರ್ನಾಟಕ ನೆಲದಲ್ಲಿ ಬಂದ ಮೇಲೆ ಕರ್ನಾಟಕದ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಇಲ್ಲಿ ಹೋಗಬೇಕೋ ಹೊರತು ನೀವು ಎಲ್ಲಿಂದಲೋ ಬಂದು ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ಮೆರೆಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅಂತ ಹೇಳ್ತೀನಿ. ಯಾವುದೇ ಗಾಯಕರು ಇರ್ಬೋದು, ಕನಿಷ್ಠ ಇಲ್ಲಿ ಕನ್ನಡಿಗರಿಗೊಂದು ಕೃತಜ್ಞತೆ ಹೇಳುವಂಥದ್ದು, ಇಲ್ಲ ಒಂದು ಕನ್ನಡದ ಹಾಡನ್ನು ಹಾಡುವಂಥದ್ದು ಆಗಬೇಕು. ಅದು ಬಿಟ್ಟು ನೀವು ಎಲ್ಲಿಂದಲೋ ಬಂದು ಇಲ್ಲಿ ಯಾವುದೋ ಭಾಷೆ ಸಂಸ್ಕೃತಿ ಇಲ್ಲಿ ಮೆರೆಸ್ಲಿಕ್ಕೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಇದು ಕರವೇ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.